ಪ್ರೀತಿಯ ಸ್ನೇಹಿತರಿಗೆಲ್ಲ ಮೀಡಿಯಾ ಮಾಹಿತಿ ಚಾನೆಲ್ನ ಮತ್ತೊಂದು ಹೊಸ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 11 ಕಂತುಗಳ ಹಣಗಳನ್ನು ಪಡೆದುಕೊಂಡಿರ್ತಕ್ಕಂತಹ ಗೃಹಿಣಿಯರಿಗಾಗಿ ಈಗ ಮತ್ತಷ್ಟು ಖುಷಿಯ ಸುದ್ದಿಯನ್ನು, ಹೊಸ ಅಪ್ಡೇಟನ್ನು ತಮ್ಮೆಲ್ಲರ ಮುಂದೆ ತಗೊಂಡು ಬಂದಿದ್ದೀನಿ. ಸ್ನೇಹಿತರೆ, 10 ಕಂತುಗಳವರೆಗೆ ಯಾವುದೇ ತೊಂದರೆ ಇಲ್ಲದಂತೆ ಬಂದಿರುವಂಥ ಗೃಹಲಕ್ಷ್ಮಿ ಹಣ 11ನೇ ಕಂತು ಬರುವುದಕ್ಕೆ ಸ್ವಲ್ಪ ನಿಧಾನವಾಯಿತು, ಅಂದರೆ ಸ್ವಲ್ಪ ಲೇಟ್ ಆಯಿತು. ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಾಂತ್ರಿಕ ದೋಷದಿಂದಾಗಿ ಈ ಥರ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಗೃಹಿಣಿಯರ ಖಾತೆಗೆ ಜಮಾ ಮಾಡುವುದು ತಡವಾಗಿದೆ ಅಂತ ಹೇಳ್ತಾ ಬಂದರು. ಇದು ಎಲ್ಲ ಗೃಹಿಣಿಯರಿಗೆ ಸ್ವಲ್ಪ ಮಟ್ಟಿನ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಯಾಕೆಂದರೆ ಎಲ್ಲ ಗೃಹಿಣಿಯರು ಈ ಬರ್ತಾ ಇರತಕ್ಕಂತಹ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ತಮ್ಮ ಕುಟುಂಬದ ನಿರ್ವಹಣೆಗಾಗಿ ಕೆಲವೊಂದಿಷ್ಟು ಜನ ಉಪಯೋಗಿಸ್ಕೊಂಡ್ರೆ, ಕೆಲವೊಂದಿಷ್ಟು ಜನ ತಮ್ಮ ಮಕ್ಕಳಿಗೆ ಒಂದು ಶಾಲೆ ಫೀಸಿಗಾಗಿರ್ಬೋದು, ಮತ್ತು ವೃದ್ಧರು ತಮ್ಮ ಒಂದು ಮೆಡಿಸಿನ್ಸ್ಗಾಗಿ ಉಪಯೋಗಿಸ್ಕೊಳ್ತಾ ಇದ್ದರು. ಹಾಗಾಗಿ ಈ ಸಡನ್ನಾಗಿ 10ನೇ ಕಂತಿನ ನಂತರ 11ನೇ ಕಂತು ಬರದೇ ಇರೋದು ಈ ಒಂದು ಗೃಹಿಣಿಯರ ಒಂದು ಅಸಮಾಧಾನಕ್ಕೆ ಕಾರಣವೂ ಕೂಡ ಆಗಿತ್ತು. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಏನಂತ ನೋಡೋಣ. ಮೀಡಿಯಾ ಮಾಹಿತಿಯನ್ನು ವೀಕ್ಷಿಸ್ತಾ ಇರತಕ್ಕಂತಹ ಪ್ರತಿಯೊಬ್ಬ ಆತ್ಮೀಯ ಸ್ನೇಹಿತರಿಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ವಿಶೇಷ ಮಾಹಿತಿಗಳನ್ನು ಹೊತ್ತಿರತಕ್ಕಂತಹ ಹೊಸ ವಿಡಿಯೋಗಳ ಅಪ್ಡೇಟ್ಸ್ಗಳನ್ನು ನೀವು ನಿಮ್ಮ ನೋಟಿಫಿಕೇಷನ್ನಲ್ಲಿ ಪಡೆದುಕೊಳ್ಳಿ. ಸ್ನೇಹಿತರೆ, ರಾಜ್ಯ ಬೊಕ್ಕಸಕ್ಕೆ ಭಾರವಾಗಿ ಕಂಡಂತಹ ಈ 5 ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಮರುಪರಿಶೀಲನೆಯನ್ನು ಸರ್ಕಾರದವರು ಪುನಃ ಪ್ರಾರಂಭ ಮಾಡಿದ್ದಾರೆ. ಯಾಕಂತಂದರೆ ಈಗಾಗಲೇ ಸುಮಾರು ಜನ ಅನರ್ಹ ಫಲಾನುಭವಿಗಳು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಗೃಹಲಕ್ಷ್ಮಿಯ ಫಲಾನುಭವಿಗಳಂತೆ ಒಂದು ಅರ್ಜಿಯನ್ನು ಸಲ್ಲಿಸಿ ಹಣವನ್ನು ಪಡಿತಾ ಇರೋದು ರಾಜ್ಯ ಸರ್ಕಾರದ ಗಮನಕ್ಕೆ ಬಂದಿದೆ. ಹಾಗಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಈ ಒಂದು ಮರುಪರಿಶೀಲನೆಯನ್ನು ಮಾಡಿ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ತಲುಪಬೇಕು ಅನ್ನುವಂಥದ್ದು ಈ ಒಂದು ನಮ್ಮ ರಾಜ್ಯ ಸರ್ಕಾರದ ಒಂದು ಇಚ್ಛೆಯಾಗಿದೆ. ಹಾಗಾಗಿ ಈ ಒಂದು ಪರಿಶೀಲನೆಯಲ್ಲಿ ಸಾಕಷ್ಟು ಅನರ್ಹ ಫಲಾನುಭವಿಗಳನ್ನು ಕೈಬಿಡಲಾಗಿದೆ ಅನ್ನುವಂಥ ಮಾಹಿತಿಯನ್ನು ನಾವು ಈಗಾಗಲೇ ನೋಡ್ತಾ ಇದ್ದೇವೆ. ಆದರೆ ಸ್ನೇಹಿತರೆ, ನಿಜವಾದ ಅರ್ಹ ಫಲಾನುಭವಿಗಳು ಯಾವುದೇ ಕಾರಣಕ್ಕೂ ಚಿಂತಿಸುವ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ಸರ್ಕಾರದವರು ಈಗಾಗಲೇ ಹೇಳ್ತಾ ಇದ್ದಾರೆ. ಈ ಒಂದು ಪರಿಶೀಲನೆಯು ಕೂಡ ಸ್ವಲ್ಪ ಮಟ್ಟಿನ ವಿಳಂಬಕ್ಕೆ ಕಾರಣ ಆಗಿದೆ. ಆದರೆ ಸ್ನೇಹಿತರೆ, 11ನೇ ಕಂತಿನ ಹಣ ತಡವಾಗಿ ಆದರೂ ಕೂಡ ಎಲ್ಲ ಒಂದು ಮಹಿಳೆಯರ ಖಾತೆಗಳಿಗೆ ಜಮಾ ಆಗಿದೆ, ಮತ್ತು ಇನ್ನೂ ಕೆಲವೊಂದಿಷ್ಟು ಮಹಿಳೆಯರ ಖಾತೆಗಳಿಗೆ ಜಮಾ ಆಗುವುದು ಬಾಕಿ ಉಳಿದಿದೆ ಅನ್ನೋ ಒಂದು ವಿಷಯವನ್ನು ಕೂಡ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದರು. ಅವರಿಗೆಲ್ಲನೂ ಕೂಡ ಈಗ ಸದ್ಯದರಲ್ಲಿಯೇ ಅವರ ಖಾತೆಗಳಿಗೆ ಈ ಒಂದು 11ನೇ ಕಂತಿನ ಹಣ ಜಮೆ ಆಗುವುದು ಅಂತೂ ಕೂಡ ತಿಳಿಸಿದರು. ಜೊತೆಗೆ ಸ್ನೇಹಿತರೆ, ಈಗಾಗಲೇ 12 ಮತ್ತು 13ನೇ ಕಂತಿನ ಹಣ ಜಮೆ ಆಗಬೇಕಾಗಿತ್ತು. ಈಗಾಗಲೇ ಅದಕ್ಕೂ ಕೂಡ ಸಾಕಷ್ಟು ಡಿಲೇ ಆಗಿದೆ. ಆದ್ದರಿಂದ ಈ ಒಂದು 11ನೇ ಕಂತಿನ ಹಣದ ಜಮೆ ಪೂರ್ತಿಯಾಗಿ ಮುಗಿದ ತಕ್ಷಣ 12ನೇ ಕಂತು ಮತ್ತು 13ನೇ ಕಂತಿನ ಹಣವನ್ನು, ಅಂದರೆ ಒಟ್ಟಿಗೆ 4,000 ರೂಪಾಯಿಗಳನ್ನು ಗೃಹಿಣಿಯರ ಖಾತೆಗಳಿಗೆ ಜಮೆ ಮಾಡಲಾಗುವುದು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನೀಡಿದರು. ಇನ್ನೂ 1 ವಾರ ಅಥವಾ 10 ದಿನಗಳ ಒಳಗಾಗಿ ಈ ಒಂದು 12 ಮತ್ತು 13ನೇ ಕಂತಿನ ಹಣ ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗುವುದು ಅಂತ ಕೂಡ ತಿಳಿಸಿದರು. ಸ್ನೇಹಿತರೆ, ಜೊತೆಗೆ ನಮ್ಮ CM ಸಿದ್ದರಾಮಯ್ಯನವರು ಕೂಡ ಗೃಹಿಣಿಯರಿಗೆ ಕಿವಿ ಮಾತನ್ನು ಹೇಳಿದ್ದಾರೆ. ಅಂದರೆ ಈ ಒಂದು ಬರ್ತಾ ಇರತಕ್ಕಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ, ಇದು ಮಹಿಳೆಯರ ಸ್ವಾವಲಂಬನೆಗಾಗಿ ಮಾಡಿರ್ತಕ್ಕಂತಹ ಒಂದು ಯೋಜನೆಯಾಗಿದೆ. ಆದ್ದರಿಂದ ಈ ಮಹಿಳೆಯರು ಈ ಒಂದು ಹಣವನ್ನು ಸದುಪಯೋಗ ಮಾಡ್ಕೋಬೇಕು, ಸರಿಯಾದ ಒಂದು ಕಾರಣಕ್ಕಾಗಿ ಇದರ ಒಂದು ವ್ಯಯವನ್ನು ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ಒಂದು ಮಹಿಳೆಯರಿಗೆ ನಮ್ಮ CM ಅವರು ಕೂಡ ತಿಳಿಸಿದ್ದಾರೆ. ಹಾಗಾಗಿ ಎಲ್ಲ ಗೃಹಿಣಿಯರು ಚಿಂತಿಸುವ ಅವಶ್ಯಕತೆ ಇರುವುದಿಲ್ಲ. ಬರ್ತಾ ಇರತಕ್ಕಂತಹ ಸಾಲು ಹಬ್ಬಗಳ ಒಂದು ತಯಾರಿಯನ್ನು ಮಾಡಿಕೊಂಡು ಖುಷಿಯಾಗಿ ಈ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಒಂದು ಹಬ್ಬವನ್ನು ಆಚರಿಸ್ಕೋಬಹುದು ಅನ್ನುವಂತಹ ಮಾತನ್ನು ಹೇಳಿದರು. ಸ್ನೇಹಿತರೆ, ನಮ್ಮ ಗೃಹಿಣಿಯರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣಕ್ಕಾಗಿ ಸ್ವಲ್ಪ ಅಸಮಾಧಾನವನ್ನು ವ್ಯಕ್ತಪಡಿಸಿದರೂ ಕೂಡ 11ನೇ ಕಂತಿನ ಹಣ ಎಲ್ಲರಿಗೂ ಖುಷಿಯನ್ನು ತಂದುಕೊಟ್ಟಿದೆ. ಅದೇ ರೀತಿ 12 ಮತ್ತು 13ನೇ ಕಂತಿನ ಹಣ ಇಷ್ಟರಲ್ಲಿಯೇ ಕೂಡ ಎಲ್ಲ ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗಿ ಎಲ್ಲರಿಗೂ ಕೂಡ ಹಬ್ಬಕ್ಕೆ ಮತ್ತು ಮನೆಗೆ, ಅವರ ಕುಟುಂಬಕ್ಕೆ ಅನುಕೂಲ ಆಗಲಿದೆ ಅನ್ನೋ ಒಂದು ವಿಶ್ವಾಸದಿಂದ ಬರ್ತಾ ಇರತಕ್ಕಂತಹ ಹಬ್ಬಗಳನ್ನು ಎಲ್ಲ ಗೃಹಿಣಿಯರು ತಮ್ಮ ಕುಟುಂಬದವರೊಂದಿಗೆ ಖುಷಿಯಿಂದ ಆಚರಿಸಲಿ ಅಂತ ಹಾರೈಸೋಣ. ಪ್ರೀತಿಯ ಸ್ನೇಹಿತರೆಲ್ಲರೂ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ಬರ್ತಾ ಇರ್ತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಹೊಸ ಅಪ್ಡೇಟ್ಸ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ.
ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.